ವೆಲ್ಕಮ್ ಬ್ಯಾಕ್ ಆ್ಯಂಡ್ ವಿಡಿಯೋಗೆ ಸುರುಡುಲ್ಲ ಬಂದಿದ್ದೀವಿ. ನಾವು ಸಂಬಂಧಪಟ್ಟಿರೋ ಒಂದು ತಾಲೂಕಿಗೆ. ಇದು ಊರ ಹೆಸರು ಅರಹಟ್ಟಿ ಅಂತ. ಸೊ ಅರಹಟ್ಟಿ ಈಗ ಕರೆಕ್ಟ್ ಬಸ್ ಸ್ಟ್ಯಾಂಡ್ ಕಡೆ ಇದ್ದೀವಿ. ಸೊ ಕೇಳ್ತಾ ಇದ್ದೀವಿ, ನಾವು ಭಾಳ ಜನ ಈಗ ಮಾತಾಡ್ಸ್ಬಿಟ್ಟಿದ್ದೀವಿ, ಪಬ್ಲಿಕ್ಕಿಗೆ ಮಾತಾಡಿಸಿ ಕೇಳಿದ್ದೀವಿ ವ್ಯವಸ್ಥೆ ಬಗ್ಗೆ ಯಾವ ರೀತಿ ಇದೆ ಮತ್ತು ನೀರಿನ ವ್ಯವಸ್ಥೆ ಯಾವ ಥರ ಇದೆ, ಸೊ ಇದ್ರ ಬಗ್ಗೆ ಎಲ್ಲ ಮಾಹಿತಿಗಳನ್ನ ನಾವು ನೋಡಿದ್ವಿ. ಈಗ ಕೇಳ್ತಾ ಇದ್ದೀವಿ ಬಸ್ ಸ್ಟ್ಯಾಂಡ್ ಮತ್ತು ಹೊರಗಿಂದ ವಲಸೆ ರಸ್ತೆ ಮತ್ತು ಯಾವ ರೀತಿ ರೋಡ್ ಇದೆ, ಸೊ ಅದ್ರ ಬಗ್ಗೆ ಕೇಳ್ತಾ ಇದ್ವಿ. ಈಗ ಬಸ್ ಯಾವ ರೀತಿ ವ್ಯವಸ್ಥೆ ಚೆನ್ನಾಗಿದೆ? ಎಲ್ಲ ಚಲೋ ಇದೆ, ದಾರಿ ಮಾತ್ರ ರೋಡ್ ಇದೆ ಎಷ್ಟು ವರ್ಷ ಆಗ್ತೈತೆ ಮಾಡ್ಬೇಕನ್ನಕಂತ ಒಂದು 5-6 ವರ್ಷ ಆಗ್ತದೆ. ಈಗ ಕಡಿ ಹಾಕ್ಯಾರ, ಇನ್ನ ದಾರಿ ಎಷ್ಟು ವರ್ಷ ಕಡೆ ಆಗ್ತೈತೆ? ಈಗ ಒಂದು 2-3 ತಿಂಗಳು 2-3 ತಿಂಗಳು ಆಗ್ತದೆ. ಅಂದ್ರೆ ಈಗ ಎಷ್ಟು ವರ್ಷದಿಂದ ಇತ್ತು ದಾರಿ? ಅವಾಗ ರೋಡ್ ಇತ್ತು ಅವಾಗ ರೋಡ್ ಇತ್ತು, ಆದ್ರೆ ಎಲ್ಲ ದಾರಿ ಇದು ಡಾಂಬರ್ ರೋಡ್ ಇತ್ತು, ಎಲ್ಲ ಇದು ಅರಹಟ್ಟಿ ಬಸ್ ಸ್ಟ್ಯಾಂಡ್ ಮಾಡಿಲ್ಲ. ಏನಿಲ್ಲ ನೋಡಲ್ಲ, ಇಷ್ಟ ನೋಡೋದು ಹಿಂಗೆ ಒಂದು ಸುಮಾರು 10 ವರ್ಷದಿಂದ ಅರಹಟ್ಟಿದ ಒಂದು ಬಸ್ ಸ್ಟ್ಯಾಂಡ್ ಇದೆ. ಸೊ ಇದು ರೆಡಿ ಆಗಿಲ್ಲ. ಇದು ಯಾವ ರೀತಿ ಇದೆ ಅಂತ ನೀವು ನೋಡ್ತಾ ಇರ್ಬೋದು. ಸೊ ವಿಡಿಯೋ ಇಷ್ಟ ಐತೆ ಮುಂದೆ ನಾವು ನೋಡೋಣ ಯಾವ ಥರ ಊರಿಗೆ ತೋರಿಸ್ತೀವಿ. ಎಷ್ಟು ವರ್ಷ ಆತ್ರಿ ಇಲ್ಲಿ ವಾಸ ಮಾಡೋಂತ? ಇಲ್ಲೇ ಇದೆ. ಈಗ ಈ ರೋಡ್ ಐತಲ್ರಿ ಇಲ್ಲಿ, ಈಗ ಇಲ್ಲಿಂದ ದನ ಇಲ್ಲಿ ಕಾಂಕ್ರೀಟ್ ಆಗೈತ್ರಿ. ಇಲ್ಲಿ ಈ ಕಡೆಯಿಂದ ಪೂರ ಕಚ್ಚಾ ರಸ್ತೆ ಆಗೈತ್ರಿ. ಈಗ ಒಂದು 4-5 ವರ್ಷ ರಸ್ತನ ಆಗಿದೆ. ಇದು ಯಾಕೆ ಕೇಳಿಲ್ಲ ರೀ ಯಾರು? ಇದು ಯಾರು ಕೇಳ್ಬೇಕು? ಇದು ಹೇಳಾರಿಲ್ರಿ ಇದು ಮಾಡ್ತೀವಿ ಅಂತ ಹೇಳಿದ್ರೆ ಬಂದೇ ಇಲ್ಲ. ಇದೇನು ಸುದ್ದಿ ತೆಗ್ದಿಲ್ರಿ. ಈಗ ಎಷ್ಟು ವರ್ಷ ಆತ್ರಿ ಇದು ಹೇಳಿದ್ದು? 4-5 ವರ್ಷ ಹೇಳಿ 4-5 ವರ್ಷ ಕಾಂಕ್ರೀಟ್. ಇದ ಒಂದ ರಸ್ತೆ ರೀ ಊರಾಗಿನೂ ಬಾಳದ. ಇಲ್ಲಿ ನವಲುಂಗ್ ಸಂಬಂಧಪಟ್ಟಿದ ಒಂದು ತಾಲೂಕು ರೀ. ಈಗ ಇಲ್ಲಿ ವ್ಯವಸ್ಥೆ ಇದೊಂದ ಈ ತರ ಐತ್ನರಿ. ಮತ್ತೆ ನೀರಿನ ಬಗ್ಗೆ ಭಾಳ ಇದು ಎಲ್ಲ ನೀರಿನ ಬಗ್ಗೆ ಬರಬರಿ. ಅದೇ ಸಿಹಿ ನೀರು ಹೆಂಗೈತಿ? ಸಿಹಿ ನೀರು ಇಲ್ರಿ ಇಲ್ಲಿ. ಸಿಹಿ ನೀರು ಕೆರೆ ಒಂದ್ ಐತ್ರಿ. ಕೆರೆ ಫಿಲ್ಟರ್ ಹಾಕಾವಲ್ರಿ ನೀರು? ಫಿಲ್ಟರ್ ಇಲ್ರಿ. ನಾಳೆ ಹೊಸವ್ರಾಗ ಒಂದ್ ಆಗೈತ್ರಿ. ಈಗ ಈ ಹೊಸವ್ರ ಇದು ಗಟ್ರ ಹೆಂಗೈತ್ರಿ? ಗಟ್ರ ಐತಿ ಊರೊಳಗೆ ಐತು. ನಮ್ಮ ಒಂದೇ ಚರಂಡಿ ಐತಿ. ಚರಂಡಿ ಅಷ್ಟ ಅದಾವ್ರು ತುಂಬಾ ಮಾಡ್ಯಾರ. ಆಯ್ತು ರೀ, ಥ್ಯಾಂಕ್ ಯು. ಇನ್ನೊಬ್ರು ಇದ್ದಾರೆ, ಅವ್ರನ್ನ ಮಾತಾಡ್ತಾ ಇದ್ದೀವಿ. ಸೊ ಕೇಳೋಣ ಇಲ್ಲಿ ಇವರು ನಿಮ್ಮ ಕಡೆಯಿಂದ ಯಾವ ರೀತಿ ಇನ್ಫಾರ್ಮೇಶನ್ ಶೇರ್ ಆಗುತ್ತೆ. ದೀಪಕ್ ಎಷ್ಟು ವರ್ಷ ಆತ್ರಿ? ಈಗ ಇನ್ನೇನು ಸಮಸ್ಯೆ ರಸ್ತೆ ವ್ಯವಸ್ಥೆ ಆಗೈತ್ರಿ? ಸರಿನೇ ಇಲ್ಲ, ಪಂಚಾಯತಿ ವ್ಯವಸ್ಥೆನೇ ಸರಿ. ಬರೀ ಖರ್ಚು ಹಾಕೋದು ಒಂದೇ ಕೆಲಸ, ಏನು ವ್ಯವಸ್ಥೆನೇ ಇಲ್ಲಿ. ಒಂದು ಪ್ಲಾಟ್ ಇದ್ದಂಗೆ ಹೊಳ್ ಪ್ಲಾಟ್ ಕೊಡೋದು, ಅವ್ನು ಒಂದ ಮನೆ ಐತಂದ್ರು ಅವಂಗ 2 ಪ್ಲಾಟ್ ಕೊಡೋದು, ರೊಕ್ಕ ತಿಂದು ಕೊಟ್ಟು ಬಿಡೋದು. ಅವ್ನಿಗೆ ಏನಪ್ಪ ಅಂತ ನಾವು ಕೊಡೋಂಗಿಲ್ಲ, ಅವ್ನಿಗೆ 2 ಮಕ್ಕಳನ್ನು ಕೊಡೋಂಗಿಲ್ಲ. ಬರೀ ದುಡ್ಡು ಏನು ನಿಂತು ಬಿಡೋದು ಪಂಚಾಯತಿ. ಏನೇನು ಕೆಲಸನೇ ಇಲ್ಲ ಅಲ್ಲಿ. ನೀರಿನ ವ್ಯವಸ್ಥೆ ಏನೇ ಇಲ್ಲ. 3 ಸಲ ಅವನು ಇವ್ನು ಪೆಟ್ರೋಲ್ ಹಾಕಿ ತಿಂದ ಅವ್ನ ಹಳೆ ತೊಗೊಂಬಂದು ಇಲ್ಲೇ ನೋಡ್ಸ್ಯಾರ. ಅದೊಂದು ಕಂಪ್ಲೀಟ್ ಆಗಿ ತೊಗೊಂಬಂದು ಹಳೆ ತೊಗೊಂಬಂದು ನೋಡ್ಸ್ಯಾರ. ಎಲ್ಲಿ ಸಿಮೀರು ನಾವು ಲಂಚ ಜಗ್ ತಿಂದು ಚೊಳ್ಳೆ ನೀರು ಕೊಡ್ತಾರೆ. ನಮ್ಮ ಉಪ್ಪು ನೀರು ನಮ್ಗೆ ಕೊಡಿಸ್ತಾರೆ. ಎಷ್ಟು ವರ್ಷದಿಂದ ಅವ್ರು ಏನೇ ವ್ಯವಸ್ಥೆ ಇಲ್ಲ. ಎಲ್ಲಿ ವ್ಯವಸ್ಥೆನೂ ಸರಿ ಅಲ್ಲ. ಹೊಲ್ಸಾಟ ಏನೇನಿಲ್ಲ. ಎಲ್ಲಿ ಬರೀ ಖರ್ಚು ಹಾಕೊಂಡು ತಕ್ಬೋದು. ಅವ್ರು ಹೇಳೋರಿಲ್ಲ ಕೇಳೋರಿಲ್ಲ. ಅವ್ರ ಹಿಂದೆ ಅಷ್ಟು ಮಂದಿ ಐತೆ, ಊಟ ಕುಟ್ಟಿ ಸಂಗತಿ ತಿಂದು ಹೋಗ್ಬಿಡ್ತಾರೆ. ಈ ಊರಿಂದ ರಸ್ತೆನೂ ಇನ್ನೂ ಆಗಿಲ್ಲ ಅಂತ ಹೇಳ್ತಾರೆ. ಇನ್ನೂ ಎಲ್ಲ ಕಚ್ಚಾ ರಸ್ತೆ ನೋಡಿ ಇಲ್ಲೇ ನೋಡ್ಗ ಯಾವ ಊರು ಏನು ಯಾವ ಸ್ಲ್ಯಾಬ್ ರೋಡ್ ಇಲ್ಲ, ಏನಿಲ್ಲ. ಏನೇನು ಕೆಲಸ ಈಗ ನಾವು ಬಂದ್ಬಿಟ್ಟಿದ್ದೀವಿ ನವಲಗುಂದಲ್ಲಿ ಇರೋ ತಾಲೂಕು ಅರಹಟ್ಟಿ ಅಂತ. ಸೊ ಈಗ ಅದೊಂದು ಹಳ್ಳಿ. ಈ ಹಳ್ಳಿಯಲ್ಲಿ ನಾವು ನೋಡ್ತಾ ಇದ್ದೀವಿ ಯಾವ ಥರ ಡೆವಲಪ್ಮೆಂಟ್ ಇದೆ ಮತ್ತು ಏನಿದೆ ಇಲ್ಲಿ, ಯಾವ ಥರ ವ್ಯವಸ್ಥೆ ಇದೆ ಅದನ್ನು ನಾವು ಕೇಳ್ತಾ ಇದ್ದೀವಿ. ಇನ್ನೊಬ್ಬರನ್ನ ಕೇಳ್ತಾ ಇದ್ದೀವಿ. ಇಲ್ಲಿ ನಿಮ್ಮ ಹೆಸರು? ಎಷ್ಟು ವರ್ಷ ಆಯ್ತು ಇಲ್ಲಿ ವಾಸ ಮಾಡಿ? 22 ವರ್ಷ. ಇಲ್ಲಿ ರಸ್ತೆ ಬಗ್ಗೆ ಏನೈತಿ? ರಸ್ತೆ ಹೆಂಗೈತ್ರಿ? ಬೇರೆ ಊರಿಂದ ರಸ್ತೆ ಏನಂದ್ರೆ ಏನು ಭಾಳ ಇದು ರೋಡ್ ಆವೆ. ರೋಡ್ ಅದ. ಈಗ
ಈ ಏರಿಯಾದ ಊರಿನ ಒಳಗ ರಸ್ತೆ ಏನು ಮಾಡಿಲ್ಲ ಇನ್ನಂದ್ರೆ ಏನು ಮಾಡಿಲ್ರು, ಗಟ್ರಿಂದ ಏನು ಸೆಕ್ಷನ್ ಮಾಡಿಲ್ಲ ಇನ್ನು. ಏನ್ ಫಂಕ್ಷನ್ ಏನಂತ ಮಾಡ್ತಾರ, ಬರೀ ಆರ್ಕಳಿನ ಮಾಡಿ ಹಾ. ಬರೀ ಆರ್ಕಳಿ ಊರಂದ ಮಾಡಿದ್ರು ಆರ್ಕಳಿ. ಈಗ ಹೊರಗಿನ ಊರಿಂದು